ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕಿ ಯೂಟ್ಯೂಬ್ ಚಾನಲ್. ಇದು ನೋಡ್ರಿ ಗುಲಾಬಿ ಹೂವಾಗಿತ್ತು, ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾತಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಇದು ಆಗೋದ ಅಪ್ರೂಪ್ ರೀ, ಯಾವಾಗಾರ ಒಮ್ಮೆ ಆಕೈತಿ. ಇವತ್ತೂ ಆಗೈತಿ. ಎಷ್ಟು ಚಂದ ಆಗೈತಿ ನೋಡ್ರಿ ಹೂ. ಎಷ್ಟು ಇಷ್ಟಪಟ್ಟು ತಂದೇನ್ರಿ. ಆದ್ರೆ ಇದ್ರೊಳಗಿನ ಹೂನ ಹಾಕೊಳಕ್ಕಾಗೋಲ್ದು. ಯಾವಾಗಾರ ಒಂದಾಗಿರ್ತೈತಿ, ಚೆನ್ನೆ ಹಾಕೊಂಡು ಹೋಗ್ಬಿಡ್ತಾಳೆ. ಇವತ್ತು ಒಂದಾಗೈತಿ, ಆಗಲಿ ನಾ ಹಾಕೋತೀನಿ, ನಾ ಮಿಸ್ಸಿಗೆ ಕೊಡ್ತೀನಿ ಅನ್ನತ್ತಾಳೆ. ಏನು ಮಾಡ್ತಾಳೆ ಗೊತ್ತಿಲ್ಲ. ನೋಡ್ರಿ ಎಷ್ಟು ಚಂದ ಆಗೈತಿ ಇದು. ಯಾವಾಗಾರ ಒಂದು ಸ್ವಲ್ಪ ಚಿಕ್ತಿತ್ತಂದ್ರೆ ಒಂದು ಹೂ ಬಿಟ್ಟಿರ್ತೈತಿ. ನಮ್ಮ ಮಮ್ಮಿಯವ್ರು ಬಂದರು ನೋಡ್ರಿ, ನನಗೆ ಹೇಳೇ ಇಲ್ಲ ಬರ್ತೀನಿ ಅಂತ ಹೇಳಿ. ಸರ್ಪ್ರೈಸ್ ಆಗಿ ಬಂದಾರ ನಮ್ಮ ಮಮ್ಮಿ, ನಮ್ಮ ತಮ್ಮ, ನಮ್ಮ ಪಪ್ಪ, ಮತ್ತು ಅಲ್ಲಿ ನಮ್ಮ ಅಂಟಿಯವ್ರು ಒಬ್ಬರು ಬಂದಾರ್ರಿ. ಅವರು ನಮ್ಮ ದೊಡ್ಡ ತಮ್ಮನೂ ಬಂದಿದ್ದಿಲ್ಲ ರೀ, ಭಾಳ ದಿವಸ ಆತು ಅವನು ಬಂದಿದ್ದ. ಅವರು ಚಿನ್ನಿಗೆ ಸರ್ಪ್ರೈಸ್ ಆಗಿ ಸೈಕಲ್ ತೊಗೊಂಬಂದಾರಿ. ನಮ್ಮ ಮುಂದೆ ಬರ್ತೀವಿ ಅಂತೂ ಹೇಳಿಲ್ಲ, ತೊಗೊಂಡೇವಂತೂ ಹೇಳಿಲ್ಲ. ಚಿನ್ನಿ ವಾಚ್ ಕೇಳಾತಿದ್ಲೆ, ವಾಚ್ ಮತ್ತು ಸೈಕಲ್ ತೊಗೊಂಬಂದಾರ. ನೋಡ್ರಿ ಆಕಿ ಮುಖದಾಗ ಡಿಕ್ಕಿ ಓಪನ್ ಮಾಡಿದ ಕೂಡ ಎಷ್ಟು ಖುಷಿ ಆಗ್ಯಾಳಂಥೇಳಿ. ಈಗ ಸಣ್ಣಕ್ಕೆದಾಳ, ಈಗಿಂದನ ಕಲ್ಕೊಂಡ್ರೆ ಜಲ್ದಿ ಸೈಕಲ್ ಬರ್ತೈತಿ ಅಂಥೇಳಿ ಸೈಕಲ್ ತೊಗೊಂಬಂದಾರ. ನಾನು ಕಲ್ತಿಲ್ಲ ರೀ, ಸೈಕಲ್ ಹೊಡ್ಯಾಕೂ ಕಲ್ತಿಲ್ಲ. ನಂಗಂದ್ರೆ ನಮ್ಮ ತಮ್ಮಾರ ಇದ್ರಿ, ಯಾರು ನಂಗೆ ಹಿಂದೆ ಹಿಡ್ಕೊಂಡು ಕಲ್ಸೋರು ಅಂತ ಹಾಗೇನೂ ಇರಲಿಲ್ಲ. ಹಾಗಾಗಿ ನಾ ಕಲೀಲೇ ಇಲ್ಲ. ಆಮೇಲೆ ಅವಾಗಿನ ಟೈಮ್ ಒಳಗೆಲ್ಲ ಬಡತನ ಪರಿಸ್ಥಿತಿ ಒಳಗೆ ಸೈಕಲ್ ತೊಗೊಳೋದಂತ ದೂರದ ಮಾತ್ರ. ಬಾಡಿಗೆ ಸೈಕಲ್ನ ತೊಗೊಂಡು ಹೊಡಿಬೇಕು, ಎಲ್ಲ ಬಿದ್ದು ಮುರಿದ್ರೆ ಅಂಥೇಳಿ ಒಂದು ಹೆದರಿಕೆ ಇರ್ತಿತ್ತು. ಹಾಗಾಗಿ ನಾನು ಸೈಕಲ್ ಕಲೀಲೇ ಇಲ್ಲ. ನಮ್ಮ ಚಿನ್ನಿಗೆ ನೋಡ್ರಿ ತಂದ ಸ್ವಂತ ಸೈಕಲ್ದೊಳಗೆ ಕಲಿಯುವಂಥ ಅವಕಾಶ ಸಿಕ್ಕೈತಿ. ಅವ್ರ ಅಮ್ಮ ಮತ್ತು ಮಾಮ ಬಂದಿದ್ರು, ಅವರು ತೊಗೊಂಬಂದಾರ. ಇವ ನಮ್ಮ ಸಣ್ಣ ತಮ್ಮ ರೀ. ದೊಡ್ಡ ತಮ್ಮ ವಿಡಿಯೋ ಮಾಡಕತ್ತಾನ. ನಾವು ಹೆಚ್ಚಾಗಿ ವಿಡಿಯೋ ಒಳಗೆ ಕಾಣಿಸ್ಕೊಳಂಗಿಲ್ಲ. ಈಗ ಸೈಕಲ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು ರೀ. ಎಲ್ಲರದು ಸೈಕಲ್ ಐತಿ, ನಂದಿಲ್ಲ ಅಂಥೇಳಿ ಅವಾಗವಾಗ ಅಂತಿದ್ಲ. ಅವ್ರ ಅಮ್ಮಗೆ ಮೊನ್ನೆ ನನಗೆ ಸೈಕಲ್ ತಂದು ಕೊಡ ಅಂತ ಹೇಳಿದ್ದೆ. ರಿಸಲ್ಟ್ ಒಳಗೆ ನೀನು ಫಸ್ಟ್ ಬಾ ತೊಗೊಂಬರ್ತೀನಿ ಅಂತ ಹೇಳಿದ್ಲ ರೀ ನಮ್ಮ ಮಮ್ಮಿ. ಆಕಿ ಸೆಕೆಂಡ್ ರ್ಯಾಂಕ್ ಬಂದಾಳ್ರಿ. ಹಂಗಂಥೇಳಿ ಅವ್ರು ತೊಗೊಂಬರ್ಬೇಕಂತ ಮಾಡಿದ್ರೆ, ಆಕಿ ಬರ್ತಡೇಗೆ ಅವ್ರಿಗೆ ಬರೋಕ್ಕಾಗಲಿಲ್ಲ. ಅವತ್ತೇನೋ ಅವ್ರ ಕೆಲಸ ಇತ್ತಂತೆ. ನಿನ್ನೆ ನಮ್ಮ ತಮ್ಮಾರ ಅಂಗಡಿ ಸೂಟಿ ಮಾಡಿದ್ರಂತ್ರಿ, ಹಾಗಾಗಿ ಬಂದಿದ್ರಿ. ಅವ್ರಿಗೆ ಇಲ್ಲಿ ಬಂದ್ರೆ ಎಲ್ಲ ಹೂ ಅಂದ್ರೆ ಅಷ್ಟು ಪ್ರೀತಿ ರೀ. ನಾಳೆ ಪೂಜೆಗೆ ಬರ್ತೈತಿ ಅಂಥೇಳಿ ಒಂದಿಷ್ಟು ಮಗ್ಗಿಗಳನ್ನು ಹರ್ಕೊಂಡು ಹೊಂಟಿದ್ರೆ. ಇವನ ನೋಡ್ರಿ ನಮ್ಮ ದೊಡ್ಡ ತಮ್ಮ. ಇವ ಬರೋದು ಕಮ್ಮಿ ರೀ ಭಾಳ. ನಿನ್ನೆ ಅವನ ಅಂಗಡಿ ಸೂಟಿ ಇತ್ತಂಥೇಳಿ ಅಂಗಡಿ ಸೂಟಿ ಮಾಡ್ಕೊಂಡಿದ್ರು ಅಂಥೇಳಿ ಎಲ್ಲರೂ ಸೇರಿ ಬಂದಿದ್ರೆ. ಇಲ್ಲಾಂದ್ರೆ ಯಾರೂ ಬರೋಕ್ಕಾಗಂಗಿಲ್ಲ ರೀ ಅವ್ರಿಗೆ. ಅವ್ರದ್ದು ಎಗ್ ರೈಸ್ ಅಂಗಡಿ ಐತ್ರಿ. ಹಾಗಾಗಿ ಮನೆಯೊಳಗೆ ಹೆಚ್ಚೋದು ಮಾಡೋದು ಹಾಗೆಲ್ಲ ಇರ್ತೈತಿ. ಅವರು ಮಂದಿ ಎಲ್ಲ ಸೇರಿ ಮಾಡ್ಕೋತಾರೆ. ಹಾಗಾಗಿ ಬರೋಕ್ಕಾಗಂಗಿಲ್ಲ ಅವ್ರಿಗೆ. ನಿನ್ನೆ ಸೂಟಿ ಇತ್ತನೋ ಒಂದು ಕಾರಣಕ್ಕೆ ಸೈಕಲ್ನು ತೊಗೊಂಡಿಕ್ಕೆ ಕೊಟ್ಟಂಗೆ ಆತಂತ ಹೇಳಿ ನಾನು ಬ್ಲೌಸ್ ಹೊಲ್ಕೊತ ಕುಂತಿದ್ದೆ ರೀ. ಒಮ್ಮೆ ಕಾರಿನ ಸೌಂಡು ಇಲ್ಲ, ಏನೂ ಇಲ್ಲ. ನಮ್ಮ ಚಿನ್ನಿ ಚುಕ್ಕಿ ಹೊರಗೆ ಬಂದು ಇಲ್ಲೇ ಬಂದಾರ ಅನ್ನತ್ತಾಳೆ. ನಮ್ಮ ಮಮ್ಮಿ ನನ್ನ ಜೊತೆ ಫೋನ್ಯಾಗ ಮಾತಾಡತ್ತಾಳೆ. ಆದ್ರೆ ಬಂದೇವಿ ಅಂತ ಹೇಳಿರಲಿಲ್ಲ. ನಮ್ಮ ಚಿನ್ನಿ ಚುಕ್ಕಿ ಇಲ್ಲಿ ಬಂದ್ರೆ ಅಂಥೇಳಿ ಹೇಳಾಕತ್ತಿದ್ರೆ ಖುಷಿ ಆಯ್ತು ರೀ. ನಮ್ಮ ಚಿನ್ನಿಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರೀ. ಸೈಕಲ್ ಹೊಟ್ಟೆ ಬಿಟ್ಟು ಸರಿವಲ್ಲ, ತಾನ ಪೂಜೆ ಎಲ್ಲ ಮಾಡಿದ್ಲು. ಅದ್ರ ಮ್ಯಾಗ ಹತ್ತು ಬೇಡ ಪೂಜೆ ಮಾಡೋವರೆಗೂ ಅಂತ ಹೇಳಿದ್ವಿ. ಹಾಗಾಗಿ ತಾನ ಇವತ್ತಿ ಕುಂಕುಮ ಎಲ್ಲ ಹಾಕಿ ಹೂ ಹಾಕಿ ಇವತ್ತಿ ಹಚ್ಚಿ ಕುಂಕುಮ ಹಚ್ಚಿ ಎಲ್ಲ ಪೂಜೆ ಮಾಡತ್ತಾಳೆ. ಇಬ್ಬರು ಅಕ್ಕ ತಂಗಿ ಕೂಡಿ ಊದಿನ ಕಡ್ಡಿನೂ ಬೆಳಗಾಕತ್ತಾರ ನೋಡ್ರಿ. ಹೋದ ವರ್ಷ ಮತ್ತೊಬ್ಬರು ಸೈಕಲ್ ಮೇಲೆ ಕುಂತ ನಮ್ಮ ಚಿನ್ನಿ ಬರ್ತಡೇ ದಿವಸ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ಲು. ಈ ಸರಿ ಹಾಕಿದ ಸ್ವಂತ ಸೈಕಲ್ ಬಂತ್ರಿ. ನನಗೂ ಖುಷಿ ಅನ್ನಿಸ್ತು. ನಾನಾರ ಕಲ್ತಿಲ್ಲ, ನನ್ನ ಮಗಳಾರ ಕಲೀಲಿ ಅಂಥೇಳಿ ಒಂದು ಆಸೆ. ಜಲ್ದಿ ಸೈಕಲ್ ಹೊಡ್ಯಾಕೆ ಕಲ್ಕೊತಾಳ್ರಿ. ಆಗಲೇ ನಿನ್ನೆ ಇಡೀ ದಿನ ರಾತ್ರಿ ಮಕ್ಕೊಳತನೂ ಬರೀ ಸೈಕಲ್ ಮ್ಯಾಗ ಕಳೆದ್ಬಿಟ್ಲೆ. ಈಕಿ ಚುಕ್ಕಿನೂ ಕುಂದಿರ್ತಾಳ್ರಿ ಅದ್ರ ಈಕಿ ಜೋಡಿ. ಅವರು ರಾತ್ರಿನ ವಾಪಸ್ ಹೋದ್ರಿ. ನಮ್ಮದು ಮತ್ತೆ ಬೆಳಗ್ಗೆದ್ದು ದಿನಚರಿ ಸ್ಟಾರ್ಟ್ ಆಗೈತಿ. ರೊಕ್ಕ ತಂಗಿ ಖುಷಿಲೇ ಸೈಕಲ್ ಪೂಜೆ ಎಷ್ಟು ಚಂದ ಮಾಡಕತ್ತಾರ ನೋಡ್ರಿ. ನಮ್ಮ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.